ಸುಳ್ಳು ಪ್ರಮಾಣ. ನೀವು ಪ್ರಮಾಣ ಮಾಡುವಾಗ ದೇವರ ಮೇಲೆ ಹಾಗೂ ನಿಮಗೆ ಪ್ರೀತಿ ಪಾತ್ರದವರ ಮೇಲೆ ಪ್ರಮಾಣ ಮಾಡುವಾಗ ಒಮ್ಮೆ ಯೋಚಿಸಿ, ಇದರಿಂದ ಏನು ತೊಂದರೆ ಉಂಟಾಗುತ್ತದೆ ಎಂದು ನಿಮಗೆ ಗೊತ್ತೇ? ನಮ್ಮ ಮಾತು ಸತ್ಯವೆಂದು ಸಾಬೀತುಪಡಿಸಲು ಅಥವಾ ನೀವು ಹೇಳಿದ ಮಾತು ಇತರರು ಸತ್ಯವೆಂದು ನಂಬಲು ಪ್ರಮಾಣ ಮಾಡುತ್ತೇವೆ. ಇದು ಒಂದು ಭರವಸೆಯ ಒಂದು ಭಾಗವಾಗಿದೆ. ಕೆಲವೊಂದು ಬಾರಿ ಇಷ್ಟಾನುಸಾರವಾಗಿ ಪ್ರಮಾಣ ಮಾಡಿದರೆ ಕೆಲವೊಮ್ಮೆ ನಮ್ಮ ಕಟ್ಟುಪಾಡುಗಳಿಗೆ ಕಟ್ಟುಬಿದ್ದು ಪ್ರಮಾಣ ಮಾಡಬೇಕಾಗುತ್ತದೆ. ಪ್ರಮಾಣ ಮಾಡುವ ಪದ್ಧತಿಯು ತುಂಬಾ ಹಿಂದಿನ ಕಾಲದಿಂದಲೂ ಮುಂದುವರೆದುಕೊಂಡು ಬರುತ್ತಿದೆ. ಪ್ರಮಾಣ ಮಾಡುವಾಗ ಸುಳ್ಳು ಪ್ರಮಾಣ ಮಾಡಬಾರದು. ಒಂದು ವೇಳೆ ಸುಳ್ಳು ಪ್ರಮಾಣ ಮಾಡುವುದರಿಂದ ಏನೆಲ್ಲ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಪ್ರಮಾಣವು ಹಲವು ವಿಧಗಳಾಗಿರುತ್ತದೆ. ಉದಾಹರಣೆಗೆ ದೇವರು ಅಥವಾ ಧಾರ್ಮಿಕ ಗ್ರಂಥಗಳ ಮೇಲೆ ತೆಗೆದುಕೊಳ್ಳಲಾಗುವುದು. ನ್ಯಾಯಾಲಯದಲ್ಲಿ ಕಾನೂನು ದಾಖಲೆಗಳಿಗೆ ಸಹಿ ಮಾಡುವಾಗ ಒಬ್ಬ ವ್ಯಕ್ತಿಯ ಗುಂಪಿನ ನಿಷ್ಠೆಗೆ ಅಥವಾ ತನ್ನ ಭಕ್ತಿಯನ್ನು ತೋರಿಸಲು ಪ್ರಮಾಣವನ್ನು ತೆಗೆದುಕೊಳ್ಳಲಾಗುತ್ತದೆ. ವಿಷ್ಣು ಪುರಾಣದ ಪ್ರಕಾರ ಸುಳ್ಳು ಪ್ರಮಾಣ ಮಾಡುವವರು ಮತ್ತು ಸುಳ್ಳು ಪ್ರಮಾಣ ಮಾಡಿಸಿಕೊಳ್ಳುವವರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಲ್ಲದೆ ಆ ವ್ಯಕ್ತಿಯು ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಆತನು ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ. ಅದೇ ಅಲ್ಲದೆ ಜೀವಹಾನಿಯೂ ಉಂಟಾಗಬಹುದು. ಪ್ರಮಾಣವು ಭರವಸೆಯ ಮೇಲೆ ಆಧಾರವಾಗಿರುತ್ತದೆ. ಹೇಳುವ ಮಾತು ಸತ್ಯವೆಂದು ದೃಢೀಕರಿಸಲು ದೇವರ ಮೇಲೆ, ಪವಿತ್ರವಾದ ವಸ್ತುವಿನ ಮೇಲೆ ಅಥವಾ ತಮಗೆ ಪ್ರೀತಿ ಪಾತ್ರರಾದವರ ಮೇಲೆ ಪ್ರಮಾಣವನ್ನು ತೆಗೆದುಕೊಳ್ಳಲಾಗುತ್ತದೆ. ಪ್ರಮಾಣ ಮಾಡುವ ವ್ಯಕ್ತಿಯು ಸತ್ಯವನ್ನು ಹೇಳುತ್ತಾನೆ ಹಾಗೂ ಭರವಸೆಯನ್ನು ಉಳಿಸಿಕೊಳ್ಳುತ್ತಾನೆ ಎಂದು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿರುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಸ್ವಾರ್ಥಕ್ಕೋಸ್ಕರ ದೇವರ ಮೇಲೆ ಅಥವಾ ತನ್ನ ಕುಟುಂಬದವರ ಮೇಲೆ ತನ್ನ ಮಾತು ಸತ್ಯವೆಂದು ಸುಳ್ಳು ಪ್ರಮಾಣಗಳನ್ನು ಮಾಡುವವರು ಇರುತ್ತಾರೆ. ಆದರೆ ಇದರ ಫಲವಾಗಿ ದೇವರ ಆಗ್ರಹಕ್ಕೆ ಕಾರಣವಾಗುವುದಲ್ಲದೆ ಯಾರ ಮೇಲೆ ತಾನು ಸುಳ್ಳು ಪ್ರಮಾಣ ಮಾಡಿರುವ ಕುಟುಂಬದ ವ್ಯಕ್ತಿಗೆ ಅನಾರೋಗ್ಯ ಉಂಟಾಗುವುದಲ್ಲದೆ ಅವರ ಆಯಸ್ಸು ಕ್ಷೀಣಿಸಿ ಪ್ರಾಣಕ್ಕೆ ಧಕ್ಕೆ ಉಂಟಾಗುತ್ತದೆ. ಸುಳ್ಳು ಪ್ರಮಾಣ ಮಾಡುವುದನ್ನು ಧಾರ್ಮಿಕ ಹಾಗೂ ನೈತಿಕವಾಗಿ ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ಸುಳ್ಳು ಪ್ರಮಾಣ ಮಾಡುವ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವುದು. ಧಾರ್ಮಿಕ ದೃಷ್ಟಿಯಿಂದ ತಪ್ಪು ಪ್ರಮಾಣ ಮಾಡುವುದು ಪಾಪಗಳಿಗೆ ಸಮವಾಗಿರುತ್ತದೆ. ಇದು ಶಿಕ್ಷೆಗೆ ಕಾರಣವಾಗಬಹುದು. ಸುಳ್ಳು ಪ್ರಮಾಣ ಮಾಡುವುದರಿಂದ ಆ ವ್ಯಕ್ತಿಯು ಜನರಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾನೆ ಹಾಗೂ ಜನರು ಆತನನ್ನು ಎಂದೂ ನಂಬುವುದಿಲ್ಲ. ಯಾವ ವ್ಯಕ್ತಿಯೇ ಆಗಲಿ ಪ್ರಮಾಣ ಮಾಡುವಾಗ ಸರಿಯೇ ಎಂದು ಒಮ್ಮೆ ಯೋಚಿಸಿ ನಂತರ ಪ್ರಮಾಣ ಮಾಡಿ. ಯಾವ ವಿಚಾರದಲ್ಲಿ ನೀವು ಪ್ರಮಾಣ ಮಾಡಬೇಕಾಗಿ ಬಂದರೂ ನಿಮ್ಮ ಕೈಯಲ್ಲಿ ಅದನ್ನು ನೆರವೇರಿಸಲು ಸಾಧ್ಯವಾದರೆ ಮಾತ್ರ ಪ್ರಮಾಣ ಮಾಡಿ. ದೇವರುಗಳ ಮೇಲೆ ಪ್ರಮಾಣ ಮಾಡುವುದಾದರೆ ಮೊದಲು ದೇವರನ್ನು ಗೌರವಿಸಿ ಸತ್ಯವನ್ನೇ ಹೇಳಿ. ಯಾವಾಗಲೂ ಸತ್ಯವನ್ನು ಹೇಳುವುದಕ್ಕೆ ಪ್ರಯತ್ನಿಸಿ. ಸತ್ಯವನ್ನು ಹೇಳಿದರೆ ಪ್ರಮಾಣವನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ. ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರ ಮೇಲೆ ಸುಳ್ಳು ಪ್ರಮಾಣ ಮಾಡುವುದರಿಂದ ದೇವರು ಹಾಗೂ ದೇವತೆಗಳ ಕೋಪಕ್ಕೆ ಗುರಿಯಾಗುವುದು. ಅಷ್ಟೇ ಅಲ್ಲದೆ ಸುಳ್ಳು ಪ್ರಮಾಣ ಮಾಡುವುದರಿಂದ ಜೀವಕ್ಕೆ ಅಪಾಯವನ್ನುಂಟು ಮಾಡಿಕೊಳ್ಳುವಿರಿ. ಹಣ ನಷ್ಟ, ಜೀವನದಲ್ಲಿ ಅಶಾಂತಿ ಉಂಟಾಗಿ ಹಲವಾರು ಸಮಸ್ಯೆಗಳಿಗೆ ಗುರಿಯಾಗುವಿರಿ. ಆದ್ದರಿಂದ ದೇವರ ಮೇಲೆ ಸುಳ್ಳು ಪ್ರಮಾಣ ಮಾಡಬಾರದೆಂದು ಗಮನದಲ್ಲಿಟ್ಟುಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.